ಇಂಥವರನ್ನು ಗೌರವಿಸಿದರೆ ಯಶಸ್ಸು, ಹಣ ನಿಮ್ಮ ಪಾಲಾಗುತ್ತೆ. ನಾವು ಹೇಗೆ ಜೀವಿಸುತ್ತೇವೆ, ನಮ್ಮ ಮನಸ್ಥಿತಿ ಹೇಗಿರುತ್ತೆ, ಇವೆಲ್ಲವುಗಳ ಮೇಲೆ ನಮ್ಮ ಜೀವನ ಅವಲಂಬಿತ ಆಗಿರುತ್ತೆ. ಇನ್ನು ನಾವು ಮಾಡುವ ಕೆಲಸವನ್ನು ಗೌರವಿಸಿದರೆ ಯಶಸ್ಸು, ಹಣ ಎಲ್ಲವೂ ದೊರೆಯುತ್ತದೆ. ಹಾಗಾದರೆ ಬನ್ನಿ, ಯಾರನ್ನೆಲ್ಲ ಗೌರವಿಸಬೇಕು ಅನ್ನೋದನ್ನು ತಿಳಿಯೋಣ. ಹೆಣ್ಣುಮಕ್ಕಳನ್ನು ಗೌರವಿಸೋದ್ರಿಂದ ನಾವು ಜೀವನದಲ್ಲಿ ಸಾಕಷ್ಟು ಹಣ, ಅಂತಸ್ತು, ಆಸ್ತಿ ಹಾಗೂ ಗೌರವ ಎಲ್ಲ ಸಿಗುತ್ತೆ. ಮೊದಲನೇದಾಗಿ ತಾಯಿ, ತಂಗಿ, ಹೆಂಡತಿ ಹಾಗೂ ಮಗಳು. ಒಬ್ಬಳು ಹೆತ್ತವಳು, ಇನ್ನೊಬ್ಬಳು ಒಡ ಹುಟ್ಟಿದವಳು, ಇನ್ನೊಬ್ಬಳು ನಿಮ್ಮನ್ನು ನಂಬಿ ಬಂದವಳು, ಇನ್ನು ಕೊನೆಯವಳು ನೀವು ಹೆತ್ತ ಮಗಳು. ಇವರೆಲ್ಲರನ್ನ ಪ್ರೀತಿಸಿ, ಗೌರವಿಸಿ, ಕಾಳಜಿ ವಹಿಸಿ ಪೋಷಿಸಿದರೆ ಆ ದೇವರು ಸಕಲ ಅಷ್ಟ ಐಶ್ವರ್ಯಗಳನ್ನು ನೀಡುವನು. ಎರಡನೇದಾಗಿ ಗುರುವಿನ ಪತ್ನಿಯನ್ನು ಗೌರವಿಸಬೇಕು. ಯಾಕಂದರೆ ತಮ್ಮ ವಿದ್ಯಾರ್ಥಿಗಳನ್ನು ಮಕ್ಕಳಂತೆ ಕಾಣ್ತಾರೆ, ತಾಯಿಯ ಪ್ರೀತಿ ತೋರಿಸ್ತಾರೆ. ಹೀಗಾಗಿ ಇಂಥ ಮಾತೆಯನ್ನು ಗೌರವದಿಂದ ಕಾಣಬೇಕು. ಮೂರನೇದಾಗಿ ಸ್ನೇಹಿತನ ಪತ್ನಿಯನ್ನು ಗೌರವಿಸಬೇಕು. ಯಾಕಂದರೆ ಗೆಳೆತನ ಅನ್ನೋದು ಎಲ್ಲರಿಗೂ ಸಿಗುವ ಸ್ವತ್ತಲ್ಲ. ಕೇವಲ ಒಂದು ಕೆಟ್ಟ ದೃಷ್ಟಿಯಿಂದ ಒಳ್ಳೆಯ ಬಾಂಧವ್ಯವನ್ನು ಹಾಳಾಗಲು ಬಿಡಬಾರದು. ನಾಲ್ಕನೇದಾಗಿ ರಾಜನ ಪತ್ನಿಯನ್ನು ಗೌರವಿಸಬೇಕು. ಪ್ರಜೆಗಳನ್ನು ಮಕ್ಕಳಂತೆ ರಾಜ ಕಾಣ್ತಾನೆ. ಹೀಗಿದ್ದಾಗ ಪ್ರಜೆಗಳು ರಾಜರಾಣಿಯರನ್ನು ತಂದೆ ತಾಯಿ ಥರ ಗೌರವಿಸಲೇಬೇಕು. ಇಷ್ಟು ಜನರಲ್ಲಿ ಯಾವುದೇ ಹೆಣ್ಣಿಗೆ ಅಗೌರವ ತೋರಿದರೂ ಅದೊಂದು ಕಪ್ಪು ಚುಕ್ಕಿಯಾಗುತ್ತೆ. ಹಾಗೆ ಅಂಥ ವ್ಯಕ್ತಿಯ ಜೀವನದಿಂದ ಹಣ, ಅಂತಸ್ತು, ಆಸ್ತಿ ಎಲ್ಲವೂ ದೂರವಾಗುತ್ತದೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಿಂದ ಹೊಸದೊಂದು ಏನಾದ್ರು ಕಲ್ತಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ನಮ್ಮ ಪರಂಪರೆ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವಿಡಿಯೋ.